ಫುಲ್ ಮೀಲ್ಸ್ ಡೈರೆಕ್ಟೆಡ್ ಬೈ ಎನ್ ವಿನಾಯಕ, ಸ್ಟಾರಿಂಗ್ ಲಿಖಿತ್ ಶೆಟ್ಟಿ, ಖುಷಿ ರವಿ, ತೇಜಸ್ವಿನಿ ಶರ್ಮಾ ಇನ್ ಲೀಡ್ ರೋಲ್. ಸಿನಿಮಾ ನಾಳೆ ನವೆಂಬರ್ 21 ಫ್ರೈಡೆ ರಿಲೀಸ್ ಆಗ್ತಿದೆ. ನಿನ್ನೆ ಪ್ರೀಮಿಯರ್ ಶೋ ಇತ್ತು. ಸೊ ಬನ್ನಿ ಸಿನಿಮಾ ನೋಡಿದ್ಮೇಲೆ ಏನ್ ಇಷ್ಟ ಆಯ್ತು ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ. ಅದಕ್ಕೂ ಮುಂಚೆ ಒಂದ್ ಸಣ್ಣ ಮಾತು ಹೇಳ್ಬೇಕು. ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಫೋಟೋಗ್ರಾಫರ್ಸ್ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಸಿನಿಮಾದಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಹುಡುಗಿರ್ ಜೊತೆ ಫ್ಲರ್ಟ್ ಮಾಡ್ತಾರೆ ಅಂತ ಒಂದು ಡೈಲಾಗ್ ಇದೆ. ಸೊ ಆ ಡೈಲಾಗ್ ಇಂದ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಅವರೆಲ್ಲ ಮೂವಿ ಟೀಮ್ ಮೇಲೆ ಕಂಪ್ಲೇಂಟ್ಸ್ ಕೊಡ್ತಾ ಇದಾರೆ ಅಂತ ಕೇಳ್ಪಟ್ಟೆ. ನನ್ಗೆ ಈ ಮೂವಿ ನೋಡಿದ್ಮೇಲೆ ಅನ್ಸಿದ್ದು, ಮೂವಿಲಿ ಫೋಟೋಗ್ರಾಫರ್ಸ್ ಬಗ್ಗೆ ಯಾವ್ದೇ ತರ ಕೆಟ್ಟದಾಗಿ ತೋರಿಸಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇದು ಎಲ್ಲಾ ಫೋಟೋಗ್ರಾಫರ್ಸ್ ನೋಡ್ಲೇಬೇಕಾಗಿರೋ ಮೂವಿ. ಯಾವ್ದನ್ನು ಪರ್ಸನಲ್ ಆಗಿ ತಗೊಳ್ದೆ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಮೂವಿ ಪ್ಲಾಟ್ ಹೇಳ್ಬೇಕು ಅಂದ್ರೆ ಟ್ರೇಲರ್ ಅಲ್ಲಿ ಆಲ್ರೆಡಿ ತೋರಿಸಿರೋ ಹಂಗೆ ಇದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಮೂವಿ. ಹೀರೋ ಲಕ್ಕಿ ಒಬ್ಬ ಸ್ಟ್ರಗಲಿಂಗ್ ಫೋಟೋಗ್ರಾಫರ್. ಫೇಮಸ್ ಫೋಟೋಗ್ರಾಫರ್ ಆಗ್ಬೇಕು ಅಂತ ತುಂಬಾ ಕಷ್ಟ ಪಡ್ತಿರ್ತಾನೆ. ಒಂದಿನ ಅವನ್ಗೆ ಹೀರೋಯಿನ್ ಪ್ರೀ ವೆಡ್ಡಿಂಗ್ ಶೂಟ್ ಆರ್ಡರ್ ಬಂದ್ಮೇಲೆ ಫೋಟೋ ಶೂಟ್ ಗೆ ಅಂತ ಹೋದ್ಮೇಲೆ ಅವ್ನ ಲೈಫ್ ಅಲ್ಲಿ ಏನೇನ್ ಆಗುತ್ತೆ ಅಂತ ನೀವ್ ಈ ಮೂವಿ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಇಲ್ಲಿನ ಪಾಸಿಟಿವ್ಸ್ ಹೇಳ್ಬೇಕು ಅಂದ್ರೆ ಸಿನಿಮಾದ ಸ್ಟೋರಿ ಲೈನ್ ಮತ್ತೆ ಕಾನ್ಸೆಪ್ಟ್ ಚೆನ್ನಾಗಿದೆ. ಟ್ರಯಾಂಗಲ್ ಲವ್ ಸ್ಟೋರಿ ಮೂವೀಸ್ ನ ತುಂಬಾ ನೋಡಿದೀನಿ, ಬಟ್ ಆದ್ರೂ ಈ ಸಿನಿಮಾಲಿ ಇರೋ ಸ್ಟೋರಿ ಮತ್ತೆ ಎಲಿಮೆಂಟ್ ಸ್ವಲ್ಪ ಹೊಸದು ಅನಿಸ್ತು. ಡೈರೆಕ್ಟರ್ ಅವ್ರದ್ದು ಇದು ಮೊದಲನೇ ಸಿನಿಮಾ ಆಗಿದ್ರು ಎಲ್ಲೂ ಹೊಸಬ್ರು ಅಂತ ಅನಿಸ್ತಾ ಇರೋ ತರ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ ತುಂಬಾ ಕಾಮಿಡಿಯಾಗಿ ಎಂಟರ್ಟೈನಿಂಗ್ ಆಗಿ ಪಾಸ್ ಆಗುತ್ತೆ. ಇಂಟರ್ವಲ್ ಬ್ಲಾಕ್ ಮತ್ತೆ ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು. ಎಕ್ಸ್ಪೆಕ್ಟ್ ಮಾಡದೆ ಇದು ಟ್ವಿಸ್ಟ್ ನೋಡಿ ಖುಷಿ ಆಯ್ತು. ಇನ್ನು ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಬ್ಬ ಫೋಟೋಗ್ರಾಫರ್ ಆಗಿ ಲಿಖಿತ್ ಶೆಟ್ಟಿ ಅವರು, ಹೀರೋಯಿನ್ಸ್ ಆಗಿ ಕಾಣಿಸ್ಕೊಂಡಿರೋ ಖುಷಿ ರವಿ ಮತ್ತೆ ತೇಜಸ್ವಿನಿ ಶರ್ಮಾ ಅವರು ಅವ್ರಗಳಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ನ ನೀಟ್ ಆಗಿ ನಿಭಾಯಿಸಿದ್ದಾರೆ. ಇನ್ನು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ರಂಗಾಯಣ ರಘು, ವಿಜಯ್ ಚಂದೂರ್, ರಾಜೇಶ್ ನಟರಂಗ ಮತ್ತೆ ಸೂರಜ್ ಲೋಕ್ರೆ ಅವರ ಕ್ಯಾರೆಕ್ಟರ್ ಗಳ ಪರ್ಫಾರ್ಮೆನ್ಸ್ ಕತೆಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ಸಿನಿಮಾ ಮುಗಿದ್ಮೇಲೆ ಮೆರಿಂಡಾ ಮತ್ತೆ ಕಿರಣ್ ಬ್ರೋ ಕ್ಯಾರೆಕ್ಟರ್ ನ ನೀವು ಮರ್ಯಾದೆ ಇಲ್ಲ, ಅವರಿಬ್ಬರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿದೆ. ಇನ್ನು ಈ ಸಿನಿಮಾಲಿ ಇರೋ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದು ಗುರುಕಿರಣ್ ಅವರ ಮ್ಯೂಸಿಕ್. ತುಂಬಾ ವರ್ಷ ಆದ್ಮೇಲೆ ಗುರುಕಿರಣ್ ಅವರು ಈ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡಿದ್ದಾರೆ. ಯಾರಾದ್ರೂ ಗುರುಕಿರಣ್ ಅವರ ಮ್ಯೂಸಿಕ್ ನ ಮಿಸ್ ಮಾಡ್ಕೋತಿದ್ರೆ ಈ ಮೂವಿಲಿ ಕೇಳಿ ಖುಷಿ ಪಡಬಹುದು. ಸಿನಿಮಾಲಿ ನನಗ್ ಪರ್ಸನಲಿ ಇಷ್ಟ ಆಗಿದ್ದು ಇನ್ನೊಂದು ವಿಷಯ ಏನು ಅಂದ್ರೆ ಹರೀಶ್ ಗೌಡ ಅವರ ಡೈಲಾಗ್ಸ್. ಲಿಟ್ರಲಿ ಒಂದೊಂದು ಡೈಲಾಗ್ಸ್ ಕೂಡ ಕ್ರೇಜಿ. ಇವರು ಕೂಡ ನ್ಯೂ ಟ್ಯಾಲೆಂಟೇ. ನೆಕ್ಸ್ಟ್ ಇಲ್ಲಿನ ನೆಗೆಟಿವ್ ಅನ್ಸಿದ್ದು ಸೆಕೆಂಡ್ ಹಾಫ್ ನ ಕೆಲವೊಂದಷ್ಟು ಸೀಕ್ವೆನ್ಸ್ ಗಳು. ಸಿನಿಮಾ ಒಂದೊಂದು ಕಡೆ ಸೆಕೆಂಡ್ ಹಾಫ್ ನಲ್ಲಿ ಫ್ಲಾಟ್ ಅನ್ನಿಸ್ತು. ಆ ಸೀಕ್ವೆನ್ಸ್ ನ ರೈಟಿಂಗ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಇರಬೇಕಿತ್ತು. ಯಾಕಂದ್ರೆ ಆ ಪೋರ್ಷನ್ಸ್ ನ ಇನ್ನೂ ಡಿಫ್ರೆಂಟ್ ಆಗಿ ತೋರಿಸುವಂತ ಆಪರ್ಚುನಿಟಿ ಮತ್ತೆ ಎಲಿಮೆಂಟ್ಸ್ ಕೂಡ ಇತ್ತು. ರಂಗಾಯಣ ರಘು ಅವರ ಕ್ಯಾರೆಕ್ಟರ್ ಗೆ ಪ್ರಾಪರ್ ಕ್ಲೋಸರ್ ಸಿಕ್ಕಿಲ್ಲ ಅನ್ನಿಸ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಇರೋ ತರ ಆಡ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟು ಈ ಸಿನಿಮಾ ನೋಡಿದ್ಮೇಲೆ ನನ್ಗನ್ಸಿದ್ದು ಒಂದೊಳ್ಳೆ ಮೂವಿ. ಫೋಟೋಗ್ರಾಫರ್ಸ್, ಮೇಕಪ್ ಆರ್ಟಿಸ್ಟ್ ಮತ್ತೆ ಅಪ್ಪು ಫ್ಯಾನ್ಸ್ ನಿಮ್ಗಳಿಗೂ ಖುಷಿ ಕೊಡೋ ಬೈಟ್ಸ್ ಇದೆ. ಸೊ ಎಲ್ಲರೂ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.